ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರಾಜಣ್ಣವರ 75ನೇ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಇಲ್ಲಿ ಭಾಗವಹಿಸಿದ್ದೇವೆ. ಇವತ್ತು ಸಾಕಷ್ಟು ರಾಜ್ಯದ ವಿವಿಧ ಪಕ್ಷದವರು ಕೂಡ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ ರಾಜಣ್ಣವ್ರಿಗೆ ಒಂದು ಅಭಿನಂದನೆ ಸಲ್ಲಿಸೋಗೋದಕ್ಕೆ. ರಾಜಣ್ಣವರು ಇಡೀ ನಮ್ಮ ಜಿಲ್ಲೆಯ ನಾಯಕರಲ್ಲ, ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಹಿರಿಯ ನಾಯಕರಾಗಿ ಕೆಲಸ ಮಾಡಿದಂಥವರು. ಅವರು ಸಹಕಾರ ಕ್ಷೇತ್ರದಲ್ಲಿ ಮಾಡಿರುವಂಥ ಒಂದು ಸಾಧನೆ, ಅವರು 21 ವಯಸ್ಸಿಗೆ ಈ ಸಹಕಾರ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾ ಯುವ ಮುಖಂಡರಾಗಿ ಯುವ ನಾಯಕರಾಗಿ ಕೆಲಸ ಮಾಡಿದಂಥವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು. ಸಹಕಾರ ಕ್ಷೇತ್ರದಲ್ಲಿ 21 ವಯಸ್ಸಿಗೆ ಅವರು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ಅಂದ್ಕೊಂಡಿರಲಿಲ್ಲ ಇವತ್ತು ನಾನು ಸಹಕಾರ ಸಚಿವನಾಗಿ ಕೆಲಸ ಮಾಡ್ತೇನೆ ಅಂತ. ಅವರಿಗೆ ನಾನು ಈ ಸಂದರ್ಭದಲ್ಲಿ ತಿಳಿಸೋದೇನಪ್ಪ ಅಂತ ಹೇಳಿದ್ರೆ, ತುಮಕೂರು ಜಿಲ್ಲೆಯಲ್ಲಿ ಅವರ ಕೊಡುಗೆ ಸಹಕಾರ ಕ್ಷೇತ್ರದಲ್ಲಿ ಅಪಾರವಾದ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. 3 ಬಾರಿ ಶಾಸಕರಾಗಿ ಬೆಳ್ಳಾವಿ ವಿಧಾನಸಭಾ ಕ್ಷೇತ್ರ ಮೊದಲನೇ ಸಲ ಶಾಸಕರಾಗಿ ಆಯ್ಕೆ ಆಗ್ತಾರೆ, 2 ಬಾರಿ ಮಧುಗಿರಿಯಿಂದ ಆಯ್ಕೆ ಆಗ್ತಾರೆ, 1 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಗ್ರಾಮ ಪಂಚಾಯಿತಿಯ ಮುಖಾಂತರ ಆಯ್ಕೆ ಆಗ್ತಾರೆ. ಅವರು MLC ಆಗಿದ್ದಂಥ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಮಾಡಿರುವಂಥ ಭಾಷಣ ಇವತ್ತು ಕೂಡ ಅವಿಸ್ಮರಣೀಯವಾಗಿ ಉಳ್ಕೊಂಡಿದೆ ಅಂತ ಹೇಳೋದಕ್ಕೆ ನಮ್ಮೆಲ್ಲರಿಗೂ ಸಂತೋಷ ಆಗುತ್ತೆ. ಅವರು ಸರ್ಕಾರಕ್ಕೆ ಕೊಟ್ಟಂಥ ಮಾರ್ಗದರ್ಶನಗಳು ಇವತ್ತು ಸಚಿವರಾಗಿ ಅವರು 75 ವರ್ಷಗಳ ಒಂದು ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ರಾಜಣ್ಣವರು ಯಾವಾಗಲೂ ನಿಷ್ಠುರವಾದಿಗಳು, ನೇರವಾಗಿ ಮಾತಾಡೋವಂಥವ್ರು, ತಮಗೇನು ಅನಿಸುತ್ತೋ ಅದನ್ನು ನೇರವಾಗಿ ದಿಟ್ಟವಾಗಿ ಹೇಳುವಂಥ ಒಂದು ಮನೋಧರ್ಮ ಇಟ್ಕೊಂಡಿರುವಂಥ ಒಬ್ಬ ದಿಟ್ಟ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಜವಾಗಲೂ ಕೂಡ ಅವರಿಗೆ ಈ 75ನೇ ವಯಸ್ಸಿನ ಒಂದು ಸಂಭ್ರಮಾಚರಣೆಯಲ್ಲಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಇನ್ನೂ 100 ವರ್ಷ ಬದುಕಬೇಕು ರಾಜಣ್ಣವರು. 100 ವರ್ಷದ ಕಾರ್ಯಕ್ರಮವನ್ನು ಕೂಡ ಇನ್ನೂ ಇದ್ರ 2ರಷ್ಟು ಜನ ಸೇರಿಸಿ ನಾವು ಅವ್ರನ್ನ ಅಭಿನಂದನೆಯನ್ನು ಸಲ್ಲಿಸಬೇಕು. ಅವರಿಗೆ ಆ ಭಗವಂತ ಆರೋಗ್ಯವನ್ನು ಕೊಡಲಿ ಅಂತ, ಶ್ರೇಯಸ್ಸನ್ನು ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ರಾಜಣ್ಣವ್ರಿಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ಸಚಿವರಾಗಿ ಕೆಲಸ ಮಾಡುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಪರಮೇಶ್ ಸಾಹೇಬರಿಗೆ ಮತ್ತು ರಾಜಣ್ಣವ್ರಿಗೆ ಇಬ್ಬರಿಗೂ ಕೂಡ ಭಗವಂತ ಅನುಗ್ರಹ ಮಾಡಿದ್ದಾನೆ ಸಚಿವರಾಗಿ. ಅವ್ರ ಹೆಜ್ಜೆ ಗುರುತು ಬಿಟ್ಟೋಗುವಂಥ ಕೆಲಸಗಳನ್ನು ಇನ್ನು 3 ವರ್ಷದಲ್ಲಿ ಮಾಡಲಿ, ಈ ಜಿಲ್ಲೆಯನ್ನು ಅಭಿವೃದ್ಧಿಯ ಪದದ ಕಡೆ ಕೊಂಡೋಗಲಿ ಅಂತ ಹೇಳಿ ನಾನು ಅವರಿಗೆ ಆಶಿಸಿ, ಅವರಿಗೆ ಭಗವಂತ ಮತ್ತು ಅವರ ಕುಟುಂಬಕ್ಕೆ ಎಲ್ಲವನ್ನ ಕೊಡುವಂಥ ಶಕ್ತಿ, ಆಯುರಾರೋಗ್ಯವನ್ನು ಕೊಡುವಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಕೂಡ ರಾಜಣ್ಣವ್ರಿಗೆ ಪಕ್ಷಾತೀತವಾಗಿ ಇವತ್ತು ನಾವೆಲ್ಲರೂ ಬಂದು ಭಾಗವಹಿಸಿದ್ದೀವಿ ಅಂತ ಹೇಳಿದ್ರೆ, ಅವರ ಸ್ವಭಾವ ಯಾವ ರೀತಿ ಅಂತದ್ದು ಅಂದರೆ ಅವ್ರು ಎಲ್ಲರನ್ನೂ ಪ್ರೀತಿ ಮಾಡುವಂಥವ್ರು. ಈ ಜಿಲ್ಲೆಯಲ್ಲಿ ಅವ್ರಿಗೆ ಯಾವುದೇ ಪಕ್ಷ ಇಲ್ಲ, ಅವರಿಗೆ ಎಲ್ಲ ಪಕ್ಷದವ್ರನ್ನ ಪ್ರೀತಿ ಮಾಡುವಂಥ ಒಂದು ಶ್ರೇಷ್ಠ ಗುಣಗಳನ್ನು ರಾಜಣ್ಣವರು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಬಂದಿಲ್ಲ ಅಭಿನಂದನೆ ಸಲ್ಲಿಸ್ತಿದ್ದೇವೆ. ಅವರಿಗೆ ಮತ್ತೊಮ್ಮೆ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.